ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ರತ್ನ ಶಿವು ಬ್ಲಾಗ್ಸ್. ಇವತ್ತು ನಾನು ನಿಮಗೆ ಹೈದರಾಬಾದಿ ಸ್ಟೈಲಿಯ ವೆಜ್ ಬಿರಿಯಾನಿ ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ನಾವು ಎಲ್ಲ ವೆಜಿಟೇಬಲ್ಸ್ನ ತೊಳೆದು ಕಟ್ ಮಾಡಿ ಇಟ್ಕೋಬೇಕು. ಸೌತೆಕಾಯಿ, ಗಜ್ಜರಿ, ಬದನೆಕಾಯಿ, ಬೀನ್ಸು ಮತ್ತಂದ್ರೆ ಆಲೂಗಡ್ಡೆ, ಕ್ಯಾಪ್ಸಿಕಮ್ಮು ಎಲ್ಲ ಹೆಚ್ಚಿಟ್ಕೋಬೇಕು. ನೆಕ್ಸ್ಟ್ ನಾವಿಲ್ಲಿ ಒಂದು ಅರ್ಧ ಬೌಲ್ ಆಗುವಷ್ಟು ಮೊಸರನ್ನ ತೊಗೊಂಡು ಅದಕ್ಕೆ ಅರಿಶಿನ ಪುಡಿ, ಖಾರದ ಪುಡಿ, ಗರಂ ಮಸಾಲ ಮತ್ತು ಬಿರಿಯಾನಿ ಮಸಾಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಥರ ಚೆನ್ನಾಗಿ ಯಾವುದೇ ಥರ ಮಸಾಲೆ ಗಂಟುಗಳಿಲ್ಲದೆ ಚೆನ್ನಾಗಿ ಕಲಿಸ್ಬೇಕು. ನೆಕ್ಸ್ಟ್ ನಾವು ಕಲಸಿಂದ ಇಲ್ಲಿ ಹೆಚ್ಚಿಟ್ಕೊಂಡಿರೋ ವೆಜಿಟೇಬಲ್ಸ್ನೆಲ್ಲ ಹಾಕಿ ಅದಕ್ಕೆ ಚೆನ್ನಾಗಿ ಮ್ಯಾರಿನೇಟ್ ಮಾಡಬೇಕು. ಈ ಥರ ಎಲ್ಲ ಹೆಚ್ಚಿಟ್ಕೊಂಡಿರೋ ವೆಜಿಟೇಬಲ್ಸ್ನೆಲ್ಲ ಇದಕ್ಕೆ ಹಾಕಿ ಚೆನ್ನಾಗಿ ಇದನ್ನ ಕಲಿಸಿ ನೆನೆಯಲಿಕ್ಕೆ ಬಿಡಬೇಕು 10 ನಿಮಿಷಗಳ ಕಾಲ. ಯಾವಾಗ್ಲೂ ಪಲಾವು, ಚಿತ್ರಾನ್ನ, ಟೊಮೆಟೊ ಬಾತು ಇದೇ ಥರನ ಮಾಡಿರ್ತೀವಿ. ಈ ಥರ ಒಂದ್ಸಲ ಟ್ರೈ ಮಾಡಿ ನೋಡಿದರೆ ಚೆನ್ನಾಗಿ ಬರುತ್ತೆ. ಇದನ್ನೆಲ್ಲ ಚೆನ್ನಾಗಿ ಕಲಿಸಿ ಸೈಡ್ಗೆ ಎತ್ತಿಟ್ಕೋಬೇಕು 10 ನಿಮಿಷಗಳ ಕಾಲ. ನೆಕ್ಸ್ಟ್ ಇಲ್ಲಿ ನಾನು ಒಂದು ಪಾತ್ರೆಯನ್ನು ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿದ್ದೀನಿ. ಒಂದು 7-8 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕಿ ಒಂದು ದೊಡ್ಡ ಗಾತ್ರದ ಈರುಳ್ಳಿಯನ್ನು ಹೆಚ್ಚಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡಲಿಕ್ಕೆ ಇಟ್ಟಿದ್ದೀನಿ. ಈ ಥರ ಈರುಳ್ಳಿ ಕಂದು ಬಣ್ಣ ಬರೋವರೆಗೂ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಫ್ರೈ ಆಗಿರೋ ಈರುಳ್ಳಿನ ಒಂದು ಪ್ಲೇಟ್ಗೆ ನಾವು ತಕ್ಕೋಬೇಕು. ನೆಕ್ಸ್ಟ್ ನಾವು ಅದೇ ಪಾತ್ರೆಯಲ್ಲಿರೋ ಎಣ್ಣೆಗೆ ನಾವು ಮ್ಯಾರಿನೇಟ್ ಮಾಡಿಟ್ಟಿರೋ ವೆಜಿಟೇಬಲ್ಸ್ಗಳನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಇವೆಲ್ಲ ವೆಜಿಟೇಬಲ್ಸು ಚೆನ್ನಾಗಿ ಫ್ರೈ ಆಗಬೇಕು. ಲೋ ಫ್ಲೇಮಲ್ಲಿಟ್ಟು ಇವನ್ನ ಒಂದು ಪಾತ್ರೆಯನ್ನು ಮುಚ್ಚಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇನ್ನು ಬೇರೆ ಬೇರೆ ವೆಜಿಟೇಬಲ್ಸ್ ಇದ್ದರೆ ಅವನ್ನು ಕೂಡ ಹಾಕೋಬೋದು. ಈ ಥರ ವಟಾಣಿ ಮತ್ತು ಹೂಕೋಸು ಈ ಥರ ಇದ್ದರೂ ಕೂಡ ಹಾಕೋಬೋದು. ಈಗ ನಾವು ಸ್ವಲ್ಪ ಉಪ್ಪನ್ನು ಹಾಕಿ ಕುದೀಲಿಕ್ಕೆ ಬಿಡಬೇಕು ಅವನ್ನೆಲ್ಲ ವೆಜಿಟೇಬಲ್ಸ್ನ. ನೆಕ್ಸ್ಟ್ ನಾವಿಲ್ಲಿ ಒಂದು ದೊಡ್ಡ ಪಾತ್ರೆಯನ್ನು ತೊಗೊಂಡು ಅದಕ್ಕೆ 1 ಲೀಟ್ರ್ ಆಗುವಷ್ಟು ಅಥವಾ 1.5 ಲೀಟ್ರ್ ಆಗುವಷ್ಟು ನೀರನ್ನು ಹಾಕಿ ಸ್ವಲ್ಪ ಹಸಿಮೆಣಸಿನ್ಕಾಯಿ, ಪಲಾವ್ ಎಲೆ, ಲವಂಗ ಮತ್ತು ಚಕ್ಕೆಯನ್ನು ಹಾಕಿ ಸ್ವಲ್ಪ ಉಪ್ಪನ್ನು ಹಾಕಿ ನೀರನ್ನು ಕುದೀಲಿಕ್ಕೆ ಬಿಡಬೇಕು ಒಂದು ಪಾತ್ರೆಯನ್ನು ಮುಚ್ಚಿ. ನೆಕ್ಸ್ಟ್ ನೋಡಿ ಈ ಥರ ನೀರು ಕುದೀತಾ ಇದೆಯಲ್ಲ ಆವಾಗ ಈ ಚಕ್ಕೆ, ಲವಂಗ ಇವೇನು ಹಾಕಿರ್ತೀವಲ್ಲ ಇವನ್ನ ನಾವು ತಕ್ಕೋಬೇಕು. ಈ ಥರ ಅವನ್ನ ಸಪ್ರೇಟಾಗಿ ತಕ್ಕೋಬೇಕು. ನೆಕ್ಸ್ಟ್ ನಾನಿಲ್ಲಿ ಒಂದು ಅರ್ಧ kg ಆಗುವಷ್ಟು ಅಕ್ಕಿನ ಚೆನ್ನಾಗಿ ತೊಳೆದು ಸೈಡ್ಗೆ ಎತ್ತಿಟ್ಕೊಂಡಿದ್ದೀನಿ. ಈಗ ನಾನು ಅವನ್ನ ಅಕ್ಕಿಯನ್ನು ಈ ನೀರಿಗೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ನೀರಿಗೆ ಹಾಕಿ ಚೆನ್ನಾಗಿ ಕುದಿಲಿಕ್ಕೆ ಬಿಡ್ತಾಯಿದ್ದೀನಿ. ಇದು ಕುದ್ದಿರೋ ನೀರು ಯಾಕೆ ಕಲರ್ ಚೇಂಜ್ ಆಗಿದೆ ಅಂದರೆ ಲವಂಗ ಮತ್ತು ಚಕ್ಕೆ ನೀರಿನಲ್ಲಿ ಕುದ್ದಿರೋದ್ರಿಂದ ಅದು ಬಣ್ಣ ಬಿಟ್ಟಿರುತ್ತೆ. ಈಗ ನಾವು ಅಕ್ಕಿಯನ್ನು ಹಾಕಿ ಕುದಿಲಿಕ್ಕೆ ಬಿಡಬೇಕು ಒಂದು ಪಾತ್ರೆಯನ್ನು ಮುಚ್ಚಿ. ನೆಕ್ಸ್ಟ್ ನಾವಿಲ್ಲಿ ಕುದಿಲಿಕ್ಕೆ ಬಿಟ್ಟಿರೋ ವೆಜಿಟೇಬಲ್ಸ್ನ ನೋಡೋಣ. ಈಗ ಇವು ಚೆನ್ನಾಗಿ ಬೆಂದಿದ್ದಾವೆ ವೆಜಿಟೇಬಲ್ಸು. ಈಗ ಸ್ವಲ್ಪ ಹೊತ್ತು ಗ್ಯಾಸ್ ಆಫ್ ಮಾಡಿ ನಾವು ಸ್ವಲ್ಪ ಬೆಂದಿರೋ ವೆಜಿಟೇಬಲ್ಸ್ನ ಸ್ವಲ್ಪ ಎತ್ತಿಟ್ಕೊಳ್ಳೋಣ ಸೈಡ್ಗೆ. ನೆಕ್ಸ್ಟ್ ಇಲ್ಲಿ ನಾವು ಕುದಿಲಿಕ್ಕೆ ಬಿಟ್ಟಿರೋ ಅಕ್ಕಿ ತುಂಬಾ ಬೇಯೋದು ಬೇಡ, ಸ್ವಲ್ಪ ಉದುರಾಗಿದ್ದಾಗಲೇ ನಾವು ಇದಕ್ಕೆ ಹಾಕ್ಕೋಬೇಕು ಅವನ್ನ ನಾವು. ಈಗ ನೋಡಿ ಇಲ್ಲಿ ಪಳ ಕುದೀತಾ ಇದ್ದಾವೆ. ಸಾಕು, ಇವು ಅರ್ಧ ಬೆಂದರೆ ಸಾಕು. ಆ ಅಕ್ಕಿಗಳನ್ನೆಲ್ಲ ಇದಕ್ಕೆ ಹಾಕಬೇಕು. ಅಕ್ಕಿ ತುಂಬ ಬೆಂದರೆ ಅನ್ನ ಉದುರಾಗಿ ಚೆನ್ನಾಗಿ ಬಿರಿಯಾನಿ ಟೈಪ್ ಬರಲ್ಲ. ಅದಕ್ಕೆ ನಾವು ಸ್ವಲ್ಪ ಗಂಡಿರ್ತಾನೆ ತಕ್ಕೊಂಡು ಇದಕ್ಕೆ ಹಾಕ್ಕೋಬೇಕು. ನೀರನ್ನೆಲ್ಲ ಬಸ್ತು ಹಾಕ್ಕೋಬೇಕು. ಈ ಥರ ನಾವು ನಮ್ಮ ಮನೆಯಲ್ಲಿರೋ ನಾರ್ಮಲ್ ಅಕ್ಕಿಯಿಂದನೂ ಮಾಡ್ಬೋದು, ಇಲ್ಲ ನಾವು ಬಾಸುಮತಿ ಅಕ್ಕಿ ತಂದೆ ಮಾಡ್ತೀವಿ ಅಂದರೆ ಅದೂ ಮಾಡ್ಬೋದು. ಎರಡೂ ಚೆನ್ನಾಗಿ ಬರುತ್ತೆ. ನಾವು ಆವಾಗಲೇ ಫ್ರೈ ಮಾಡಿಟ್ಕೊಂಡಿದ್ವಲ್ಲ ಅವನ್ನ ಈ ವೆಜಿಟೇಬಲ್ಸ್ನ ಹಾಕಬೇಕು ಇದಕ್ಕೆ.
ನೆಕ್ಸ್ಟ್ ನಾವಿಲ್ಲಿ ಫ್ರೈ ಮಾಡಿ ಇಟ್ಕೊಂಡಿರೋ ಈರುಳ್ಳಿನ ಸಹ ಹಾಕಬೇಕು. ಸಣ್ಣದಾಗಿ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕಬೇಕು. ನೆಕ್ಸ್ಟ್ ಪುದೀನ ಇದ್ದರೆ ಹಾಕಿ, ಇಲ್ಲ ಅಂತಂದರೆ ನಡೆಯುತ್ತೆ. ನೆಕ್ಸ್ಟ್ ಮತ್ತೆ ಸ್ವಲ್ಪ ಕೇಸರಿ ಹಾಲನ್ನು ಹಾಕಬೇಕು. ಇದಕ್ಕೆ ಸ್ವಲ್ಪ ಕೇಸರಿ ಹಾಲನ್ನು ಹಾಕಿ, ಈ ಕೇಸರಿ ಹಾಲನ್ನು ಹಾಕಿಂದ ಒಂದು 10 ನಿಮಿಷಗಳ ಕಾಲ ಇದಕ್ಕೊಂದು ಪಾತ್ರೆಯನ್ನು ಮುಚ್ಚಿ ಬೇಯಲಿಕ್ಕೆ ಬಿಟ್ಬಿಡಿ. ಮುಗೀತಿದು, ಇಲ್ಲಿಗೆ ಆಗುತ್ತೆ. ನೆಕ್ಸ್ಟು ನೋಡಿ, ಇಲ್ಲಿ ಈ ಥರ ಆಗಿದೆ. ಹೈದ್ರಾಬಾದಿ ಸ್ಟೈಲ್ ಬಿರಿಯಾನಿ ಸಖತ್ ಟೇಸ್ಟಿಯಾಗಿ ರೆಡಿ ಆಯಿತು ನೋಡಿ. ನೋಡೋಕ್ಕೆ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ತುಂಬಾ ರುಚಿಯಾಗಿತ್ತು. ಟೇಸ್ಟ್ ಮಾತ್ರ ಅಸಮಾಗಿತ್ತು. ನೀವು ಒಂದು ಸಲ ಟ್ರೈ ಮಾಡಿರಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ತುಂಬಾ ಧನ್ಯವಾದಗಳು.